ಈ ದಿನ ಮೊದಲನೇ ಆಷಾಢ ಶುಕ್ರವಾರದಂದು ರಾಜೀವ ಸ್ನೇಹ ಬಳಗದಿಂದ ಔಷಧಿ ಸಸ್ಯಗಳನ್ನು ಹಂಚಲಾಗುತ್ತಿದೆ. ಇದು 9ನೇ ವರ್ಷ ಅವರು ಸತತವಾಗಿ ಮಾಡ್ತಾ ಇದ್ದಾರೆ. ರಾಜೀವ್ ಅವರು ಮತ್ತು ರಾಜೀವ್ ಅವರ ಸ್ನೇಹಿತರಾದ ಕುಮಾರ್ ಅವರು ಸೇರಿ ಈ ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು ಅಂತಂದ್ರೆ, ನೀವೆಲ್ಲ ಕೇಳಿರ್ತೀರ, ವೃಕ್ಷೋ ರಕ್ಷತೆ ರಕ್ಷಿತಃ ಅಂತ ಹೇಳ್ಬಿಟ್ಟು. ಒಂದು ಮರವನ್ನು ನಾವು ರಕ್ಷಣೆ ಮಾಡಿದ್ರೆ ಅದು ಇಡೀ ಸಮಾಜವನ್ನೇ ರಕ್ಷಣೆ ಮಾಡುತ್ತಂತೆ. ಅದೇ ರೀತಿ ಈ ಏನು ಔಷಧಿ ಸಸ್ಯಗಳಿದೆ, ಈ ಔಷಧಿ ಸಸ್ಯಗಳು ಎಲ್ರಿಗೂ ಉಪಯೋಗಕ್ಕೆ ಬರಲಿ, ಎಲ್ಲರೂ ಇದನ್ನ ಬಳಸಿ ಏನು ಇಂಗ್ಲಿಷ್ ಮೆಡಿಸಿನ್ ಹೋಗಿ ಅವರು ತಮ್ಮ ಆರೋಗ್ಯ ಮತ್ತು ಹಾಳು ಮಾಡ್ಕೊಳ್ತಾ ಇದ್ದಾರೆ, ಅದು ಒಂದು ಹೋಗಲಾಡಿಸಿ ಒಳ್ಳೆ ಆರೋಗ್ಯ ಪಡೀಲಿ. ಈ ಔಷಧಿ ಸಸ್ಯಗಳು ಬರೀ ಎಲೆ ತಿಂದರೂ ಸಾಕು, ನಾವು ಅಥವಾ ಎಲೆಯಲ್ಲಿ ಕಷಾಯ ಮಾಡ್ಕೊಂಡು ತಿಂದರೂ ಸಾಕು, ಬಹಳ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಈ ಒಂದು ಸದುದ್ದೇಶದಿಂದ ಮಾಡ್ತಾ ಇರೋ ಈ 9 ವರ್ಷದ ಸತತವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜೀವ್ ಸ್ನೇಹ ಬಳಗನ್ನ ಮತ್ತು ರಾಜೀವ್ ಅವ್ರನ್ನ ಶ್ಲಾಘಿಸುತ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ವೃಕ್ಷೋ ರಕ್ಷತಿ ರಕ್ಷಿತಃ ಅಂತ ಹೇಳಿ, ಯಾರು ವೃಕ್ಷಗಳನ್ನ ಅಂದ್ರೆ ಗಿಡಗಳನ್ನ ಬೆಳೆಸ್ತಾರೋ, ರಕ್ಷಣೆ ಮಾಡ್ತಾರೋ, ಅವರನ್ನ ಗಿಡಗಳು ರಕ್ಷಣೆ ಮಾಡುತ್ತವೆ ಅನ್ನೋದು ಎಲ್ಲರಿಗೂ ತಿಳಿದಂತಹ ಮಾತು. ಇವತ್ತಿನ ದಿವಸ ಆಷಾಢ ಶುಕ್ರವಾರ, ಪವಿತ್ರವಾದಂತಹ ದಿನ, ಶಕ್ತಿ ದೇವತೆ ನಮಗೆಲ್ಲರಿಗೂ ಹರಿಸ್ತಕ್ಕಂಥ ದಿನ. ಇವತ್ತು ಆ ಶಕ್ತಿ ದೇವತೆಯ ಪ್ರಸಾದ ರೂಪದಲ್ಲಿ ಔಷಧೀಯ ಸಸ್ಯಗಳನ್ನ ಶಕ್ತಿ ರೂಪದಲ್ಲಿ ನಮಗೆಲ್ಲರಿಗೂ ಹಂಚ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಒಂದು ತುಂಬಾ ಸುಂದರವಾಗಿ, ತುಂಬಾ ಚೆನ್ನಾಗಿ ನೆರವೇರಿದೆ. ಪ್ರೀತಿಯಿಂದ ಭಕ್ತಾದಿಗಳು ಬಂದು ಗಿಡಗಳನ್ನ, ಔಷಧೀಯ ಸಸ್ಯಗಳನ್ನ ತೆಗೆದುಕೊಂಡು ಹೋಗಿ ಮನೆಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂಭ್ರಮ ನೋಡಲು ಬಹಳ ಸಂತೋಷಕರವಾಗಿದೆ. ಇವತ್ತಿನ ದಿವಸ ಔಷಧೀಯ ಸಸ್ಯಗಳನ್ನ ಬೆಳೆಸುವ ಅವಶ್ಯಕತೆ ಬಹಳ ಅವಶ್ಯಕತೆ ಇದೆ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ನಾವು ಔಷಧೀಯ ಸಸ್ಯಗಳನ್ನ ಬೆಳೆಸಿ ಅದನ್ನ ಬಳಸೋಣ. ಬಳಸೋದ್ರ ಮೂಲಕ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳೋಣ. ಇದು ಇವತ್ತಿನ ಘೋಷವಾಕ್ಯವಾಗಬೇಕು. ಹಾಗಾಗಿ ಪ್ರತಿ ಮನೆಯು ಆಯುರ್ವೇದಮಯವಾಗಬೇಕು. ಔಷಧೀಯ ಸಸ್ಯಗಳು ನಮ್ಮ ಇಡೀ ದೇಶವನ್ನ ಕಾಪಾಡಿಕೊಳ್ಬೇಕು. ಮನುಕುಲಕ್ಕೆ ಅದು ತುಂಬಾ ಆಶಾದಾಯಕವಾಗಿದೆ. ಅದರಿಂದ ತುಂಬಾ ಅನುಕೂಲವಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಈ ಗಿಡ ಕೊಡೋ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಕೆಲವು ಕಡೆ ಎಲ್ಲನೂ ಈ ಥರ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಕುಮಾರ್ ಬಳಗದವರು. ನಮ್ಗೆ ತುಂಬ ಸಂತೋಷ ಆಗ್ತಿದೆ. ಅಧಿಕವಾಗಿ ಜನಗಳನ್ನೆಲ್ಲ ಸೇರಿಸಿ ಎಲ್ರಿಗೂ ಗಿಡಗಳನ್ನೆಲ್ಲ ಕೊಡ್ತಿರೋದ್ರಿಂದ ನಮ್ಗೆ ತುಂಬ ಸಂತೋಷ ಆಗ್ತಿದೆ. ಇದೇ ರೀತಿ ಪ್ರತಿ ಸತನೂ ಕೊಡ್ತಾ ಇರಲಿ, ಗಿಡಗಳನ್ನ ಉಳಿಸ್ಲಿ, ಎಲ್ಲರೂ ಇದೇ ಥರನ ಬೆಳೆಸಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಿದ್ವಿ. ಥ್ಯಾಂಕ್ ಯು. ಗಿಡಗಳನ್ನ ಫ್ರೀಯಾಗಿ ಹಂಚ್ತಾ ಇದ್ದಾರೆ. ಇದರಿಂದ ಪ್ರತಿಯೊಬ್ಬರು ಒಂದೊಂದು ಗಿಡನ ನೆಡ್ತಾ ಹೋದ್ರೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಮಕ್ಕಳು ಗಿಡ ಬೆಳೆಸ್ಬೇಕು ಅನ್ನೋ ಅರಿವು ಮೂಡುತ್ತೆ. ನಾನು ಗಿಡ ಬೆಳೆಸ್ತೀನಿ, ನೀವು ಗಿಡ ಬೆಳೆಸಿ. ನಮಸ್ತೆ, ನಾನು ಪ್ರತಿಮಾ ಅಂತ. ಇಲ್ಲಿ ಬಂದಂತಮ್ಮ ದೇವಸ್ಥಾನಕ್ಕೆ ಪೂಜೆಗೋಸ್ಕರ ಬಂದಿದ್ದೆ. ಇಲ್ಲಿ ಕುಮಾರ್ ಅವರು ಇಲ್ಲಿ ತುಳಸಿ ಗಿಡ ಅಂತ ಕೊಟ್ಟಿದ್ದಾರೆ. ತುಳಸಿ ನನ್ನ ಲೈಫಲ್ಲಿ ಮುಖ್ಯವಾದ ಇದು ದೇವತೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ತುಳಸಿದು ಪಾರ್ಟ್ ನನ್ನ ಲೈಫಲ್ಲಿ ಇದೆ. ಆದ್ರಿಂದ ತುಳಸಿ ಬಂದಿದ್ದು ತುಂಬಾ ಖುಷಿ ಆಗ್ತಿದೆ. ಜನರಿಗೂ ಗಿಡಗಳನ್ನ ಕೊಡ್ತಿರೋದು ತುಂಬಾ ಒಳ್ಳೇದು. ಪರಿಸರ
ಸ್ನೇಹಿಯಾಗಿ ಕೊಡ್ತಿರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾವು ಪರಿಸರವನ್ನು ಉಳಿಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಬಂದಿರೋದು, ಇದೇ ಫಸ್ಟ್ ಟೈಮ್ ಮಾತಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಮನೆಗೆ ತಗೊಂಡು ಹೋಗಿ ಬೆಳೆಸ್ತೀವಿ. ತುಳಸಿ ಬಂದಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಈ ದಿನ ರಾಜೀವ್ ಸ್ನೇಹ ಬಳಗದಿಂದ ಕುಮಾರ್ ಅವರು ಔಷಧಿ ಸಸ್ಯಗಳನ್ನು ನೀಡಿ ಜನಗಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಜನಗಳಿಗೆ ಕೋರಿಕೆ ಮಾಡಿರುತ್ತಾರೆ. ಇದರ ಪ್ರಕಾರ ಯಾರು ಗಿಡಗಳನ್ನು ತೆಗೆದುಕೊಂಡು ಹೋಗಿರ್ತಾರೋ ಅವರು ಗಿಡಗಳನ್ನು ಹಾಳು ಮಾಡದೆ ಅದನ್ನು ಮನೆಯಲ್ಲಿ ನೆಟ್ಟು ಔಷಧಿ ಸಸ್ಯವನ್ನು ಉಪಯೋಗಿಸಿಕೊಂಡು ಅವರ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ ನಮ್ಮ HV ರಾಜೀವ್ ಸ್ನೇಹ ಬಳಗದ ಆರ್ ಕುಮಾರ್ ನಾನು ಇದೇ 47ನೇ ವಾರ್ಡ್ನಲ್ಲಿ ಕಳೆದ 8 ವರ್ಷಗಳಿಂದಲೂ ಹಿರಿಯ ನಾಗರಿಕರಿಗೆ ಆರೋಗ್ಯ ಸಿಗುವ ದೃಷ್ಟಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷವೂ ಆಯುರ್ವೇದಿಕ್ ಗಿಡಗಳನ್ನ ಕೊಡ್ತಾ ಇದೆ. ಅದೇ ರೀತಿ ಎಂದಿನಂತೆ ಈ ವರ್ಷವೂ 9ನೇ ವರ್ಷವೂ ಆಯುರ್ವೇದಿಕ್ ಗಿಡಗಳನ್ನ ಉಚಿತವಾಗಿ ನಮ್ಮ ಬಂದಂತಮ್ಮ ಕಾಳಮ್ಮನ ದೇವಸ್ಥಾನದಲ್ಲಿ ಆವರಣದಲ್ಲಿ ಕೊಡುವ ಮುಖಾಂತರ ಇವತ್ತು ಸಾರ್ವಜನಿಕರಿಗೆ ಇವತ್ತು ಕೊಟ್ಟಿದ್ವಿ. ಇವತ್ತು 27/6/2025 ಶುಕ್ರವಾರ ಆಷಾಢ ಮಾಸದ ಮೊದಲನೇ ವಾರದ ಸಂಜೆ 5:30ರಲ್ಲಿ ಇಲ್ಲಿ 100 ಜನ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಆಯುರ್ವೇದಿಕ್ ಗಿಡಗಳನ್ನು ಪಡೆಯುವ ಮುಖಾಂತರ ಈ ತರ ಪ್ರತಿ ವಾರ ಇದು 9ನೇ ವರ್ಷ ಸಹ ಆಗಿದೆ. ಇದೇ ರೀತಿ ನಾವು ಮಾಡುವಂತಹ ಕಾರ್ಯಕ್ರಮಗಳನ್ನ ಯಾರೇ ಜನ್ಮದಿನ, ಹುಟ್ಟುಹಬ್ಬ ಹಾಗೂ ಇನ್ನಿತರ ವಿಶೇಷ ದಿನಗಳಲ್ಲಿ ಕರೆ ಕೊಟ್ಟರು ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ನನ್ನ ಹೆಸರು ಕುಮಾರ್ ಅಂತೇಳಿ ಉಚಿತವಾಗಿ ಗಿಡವನ್ನು ಹಾಕ್ತೀವಿ. ತಾವು ನೀರು ಹಾಕಿ ನಾವು ನೀವು ಪರಿಸರ ಉಳಿಸೋದಕ್ಕೆ ಎಲ್ಲರೂ ಕೈ ಜೋಡಿಸೋಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದೀನಿ. ಇದೇ ರೀತಿ ನಮ್ಮ ಕಾರ್ಯಕ್ರಮ ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ಯಾವಾಗಲೂ ಮುಂದುವರಿತಾ ಇರ್ತದೆ. ಅನೇಕ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.